ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಉನ್ನತವಾದಂತ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ದೇವರು ಒದಗಿಸಿಕೊಟ್ಟಂತ ಈ ಮತ್ತೊಂದು ನೂತನ ದಿನಕ್ಕಾಗಿ, ಈ ಶುಭ ಮುಂಜಾನೆಗಾಗಿ ದೇವಾದಿ ದೇವರಿಗೆ ನಾನು ಕೃತಜ್ಞತಾ ಸ್ತುತಿಯನ್ನ ಸಲ್ಲಿಸುವಳಾಗಿದ್ದೇನೆ. ಹಲ್ಲೆಲೂಯಾ. ದೇವರು ನಮ್ಮನ್ನ ಕಾಪಾಡ್ಕೊಂಡು ಬರ್ತಾ ಇದ್ದಾರೆ, ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹಲ್ಲೆಲೂಯಾ. ಹಾಗೆ ದೇವರಿಗೆ ಸ್ತೋತ್ರ. ಹಾಗಿದೆ ದೇವರು ಈ ದಿನ ನಮ್ಮನ್ನ ಯಥೇಚ್ಛವಾಗಿ ಪ್ರೀತಿಸಿ ಈ ಒಂದು ನೂತನ ದಿನದಲ್ಲಿ ಈ ದಿನವೆಲ್ಲ ತನ್ನ ವಾಕ್ಯದ ಮೂಲಕ ನಮ್ಮನ್ನ ಭದ್ರಪಡಿಸಿ, ತನ್ನ ವಾಕ್ಯದ ಮೂಲಕ ನಮ್ಮನ್ನ ಎಚ್ಚರಿಸಿ ನಡೆಸಲಿಕ್ಕೆ ದಿನವನ್ನು ಏರ್ಪಡಿಸಿಕೊಟ್ಟಿರುವಾಗ ಈ ದಿನ ದೇವರು ನಮಗಾಗಿ ಏರ್ಪಡಿಸಿಕೊಟ್ಟಂತ ದೇವರ ವಾಗ್ದಾನ ವಾಕ್ಯವನ್ನ ನಾವು ಧ್ಯಾನಿಸೋಣ. ಕೀರ್ತನೆಗಳು 23ನೇ ಕೀರ್ತನೆ 4ನೇ ವಚನ. ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೆನು. ಆಮೇನ್. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ನನ್ನ ಕರ್ತನು ನಮ್ಮ ಹತ್ತಿರವೇ ಇರುವಾಗ ಯಾವ ಕೇಡಿಗೂ ಹೆದರೋಕೆ ಸಾಧ್ಯವೇ ಇಲ್ಲ ಪ್ರಿಯರೇ. ಯಾಕಂದ್ರೆ ನಮಗೊಂದು ಧೈರ್ಯ, ಯಾಕಂದ್ರೆ ನನ್ನ ದೇವರು ಪರಾಕ್ರಮಶಾಲಿ ಆದಂತ ದೇವರಾಗಿದ್ದಾರೆ. ಆತನು ಬಲಾಢ್ಯನಾಗಿದ್ದಾನೆ. ಆಮೇಲೆ ಅದಕ್ಕೋಸ್ಕರವಾಗಿ ಈ ಇಹಲೋಕದ ಯಾತ್ರೆಯಲ್ಲಿ ಅನೇಕ ಕೇಡುಗಳು ನಮಗೆ ಸಂಭವಿಸ್ತಾನೆ ಇರ್ತವೆ, ಹೌದಲ್ವಾ? ಅನೇಕ ಅಪಾಯಗಳು ನಾವು ಎದುರಿಸ್ಬೇಕಾಗತ್ತೆ. ಅನೇಕರು ಅನೇಕ ಅಪಾಯಗಳಲ್ಲಿ ಸಿಲುಕಿಕೊಂಡಿದ್ದಾರೆ. ಅಪಾಯಗಳಲ್ಲಿ ಸಿಲುಕೊಂಡು ಮರಣಿಸಿರೋರು ಕೂಡ ಎಷ್ಟೋ ಜನ ನಾವು ನೋಡ್ತೇವೆ ಪ್ರಿಯರೇ. ಆದ್ರೆ ದೇವರು ಭಕ್ತನಲ್ಲಿ ಹೇಳ್ತಾ ಇದ್ದಾನೆ, ಎಷ್ಟು ಒಂದು ಅದ್ಭುತವಾಗಿ ನಂಬಿಕೆಯಿಂದ ಭಕ್ತರು ಮಾತನಾಡ್ತಿದ್ದಾರೆ, ನಾವೀದರ ಭಕ್ತರು ಮಾತನಾಡ್ತಿದ್ದಾರೆ ಅಂದ್ರೆ ನಾವು ನೋಡ್ತಾ ಇದ್ದೇವೆ. ನೀನು ಹತ್ತಿರವಿರೋದ್ರಿಂದ ಕೇಡಿಗೆ ಹೆದರೋದಿಲ್ಲ. ಆಮೇನ್. ನನ್ನ ದೇವರು ನಮ್ಮ ಹತ್ತಿರವಿರುವಾಗ ಕೇಡು ಬಂದರೂ ಕೂಡ ಅದರಿಂದ ತಪ್ಪಿಸ್ಲಿಕ್ಕೆ ಶಕ್ತನು ಪ್ರಿಯರೇ ನನ್ನ ದೇವರು. ಯಾರ್ಯಾರು ನಿಮ್ಮ ಜೀವನದಲ್ಲಿ ಎಂಥ ಅಪಾಯಗಳಲ್ಲಿ ಸಿಲುಕಿಕೊಂಡಿದ್ದೀರೋ, ಎಂಥ ಆಪತ್ತಿನಲ್ಲಿ ಸಿಲುಕಿಕೊಂಡಿದ್ದಾರೋ, ಅಪಾಯ ಬರುತ್ತೆ ಎಂಬುದಾಗಿ ನೆನೆಸಿ ಭಯ ಪಡ್ತಾ ಇದ್ದೀರೋ, ಭವಿಷ್ಯತ್ತಿನ ಕುರಿತಾಗಿ ಆಗಿರ್ಬೋದು, ನಿಮ್ಮ ವ್ಯಕ್ತಿಗತ ಜೀವನದಲ್ಲಿ ಆಗಿರ್ಬೋದು, ಕುಟುಂಬದ ಸಮಸ್ಯೆಗಳಲ್ಲಿ ಆಗಿರ್ಬೋದು, ಇಂಥದ್ದೇನೋ ಆಗ್ಬೋದೇನೋ, ಈ ರೀತಿ ಆಗ್ಬೋದೇನೋ ಅನ್ನುವಂಥ ಸ್ಥಿತಿಯಲ್ಲಿ ನೀವಿರೋದಾದ್ರೆ, ಸೊ ದೇವರು ಹೇಳ್ತಾ ಇದ್ದಾರೆ, ವಾಕ್ಯ ತಿಳಿಸ್ತಾ ಇದೆ, ಕರ್ತನು ನಮ್ಮ ಬಳಿಯಲ್ಲಿ ಇರುವಾಗ ಕೇಡಿಗೆ ಹೆದರ್ಲಿಕ್ಕೆ ಸಾಧ್ಯವಿಲ್ಲ. ಯಾವುದಕ್ಕೆ ಹೆದರುವಂತ ಅವಶ್ಯಕತೆ ಇಲ್ಲ ಪ್ರಿಯರೇ. ಏನೇ ಬಂದರೂ ಕೂಡ ಜಯಿಸುವಾತನಲ್ಲಿದ್ದುಕೊಂಡು, ಜಯಿಸಿದಾತನ ಮಕ್ಕಳಾಗಿ ನಾವು ಕೂಡ ಪ್ರತಿಯೊಂದನ್ನು ಕೂಡ ಜಯಿಸ್ತೇವೆ ಎಂಬ ನಂಬಿಕೆ ನಮ್ಮಲ್ಲಿರಬೇಕು. ಎಲ್ಲದಕ್ಕೂ ನಾವು ಹೆದರುಕೊಳ್ಳುವಂತ ಮಕ್ಕಳಾಗಿರಬಾರ್ದು. ದೇವರ ಆತ್ಮನು ಕೊಟ್ಟಂತದ್ದು ಬಲ ಶಿಕ್ಷಣದ ಆತ್ಮವೇ ಹೊರತು ಹೇಡಿತನದ ಆತ್ಮವಲ್ಲ. ಏನೇ ಬಂದರೂ ಜಯಿಸುವಂತ ಒಂದು ಮನಸ್ಸು ನಮ್ಮಲ್ಲಿದ್ರೆ, ಧೈರ್ಯದ ಮನಸ್ಸಿದ್ರೆ ಯಾವ ಕೇಡಿಗೂ ನಾವು ಹೆದರೋದಿಲ್ಲ. ಅದು ಕೇಡು ಒಂದು ಅನಾರೋಗ್ಯ ಸ್ಥಿತಿಯಿಂದ ಆದ್ರೂ ಬರ್ಬೋದು, ಒಂದು ಕೇಡು ಒಂದು ಸಾಲದ ಸ್ಥಿತಿಯಿಂದ, ಶಾಪದ ಸ್ಥಿತಿಯಿಂದ ಆಗಿ ಬರಬಹುದು, ಒಂದು ಕೇಡು ಕುಟುಂಬದಲ್ಲಿ ಕಲ್ಲೋಲವಾಗಿ ಪರಿಸ್ಥಿತಿಗಳಿಂದ ಬರಬಹುದು, ದುರಭ್ಯಾಸ ದುಶ್ಚಟಗಳಲ್ಲಿ ಒಳಗಾಗಿ ಏನು ಮಾಡ್ತಿದ್ದಾರೆ ಎಂಬುದಾಗಿ ತಿಳಿಯದ ಸ್ಥಿತಿಯಲ್ಲಿ ಅನೇಕ ಕೇಡುಗಳನ್ನ ತೆಗೆದುಕೊಂಡು ಬರ್ತಾ ಇರಬಹುದು. ಸೊ ಯಾವ ಮೂಲವಾಗಿ, ಯಾರ ಮೂಲಕವಾಗಿ ಆದ್ರೂ ಹೆಂಡತಿಯಿಂದ ಬರ್ಬೋದು, ಗಂಡನಿಂದ ಬರ್ಬೋದು, ಮಕ್ಕಳಿಂದ ಬರ್ಬೋದು, ಇತರರಿಂದ, ಇತರರಿಂದ, ಸ್ನೇಹಿತನ ಯಾರ ಮೂಲಕವಾಗಿ ಕೇಡು ಎದುರಾಗ್ಬೋದು. ಆದ್ರೆ ನೀನು ದೇವರ ಸಮ್ಮುಖದಲ್ಲಿರುವಾಗ, ದೇವರ ಸಮ್ಮುಖದಲ್ಲಿ ಯಾರಿರ್ತಾರೋ ಅವರ ಸಮ್ಮುಖದಲ್ಲಿ ದೇವರು ಇರ್ತಾರೆ. ಆಮೇಲೆ ನನ್ನ ಸಮೀಪದಲ್ಲಿರೋಗೆ ನಾನು ಸಮೀಪವಾಗಿರ್ತೇನೆ ಎಂಬುದಾಗಿ ದೇವರು ಹೇಳಿದ್ದಾರೆ. ನಾವು ಯಾವುದೋ ರೀತಿಯಾಗಿ ದೇವರಿಗೆ ದೂರವಾಗಿ ಜೀವಿಸ್ತಾ ದೇವರು ನಮಗೆ ಕೇಳಿದ ತಪ್ಪಿಸ್ಬೇಕು, ದೇವರು ನನ್ನ ಹತ್ತಿರ ಇರ್ಬೇಕಂದ್ರೆ ಹೇಗೆ ಪ್ರಿಯರೇ, ಹೇಗೆ ಸಾಧ್ಯ ಆಗತ್ತೆ? ನಾವು ಇಷ್ಟ ಬಂದ ರೀತಿಯಲ್ಲಿ ದೇವರಿಗೆ ದೂರವಾಗಿರು, ವಾರವೆಲ್ಲ ದೂರವಾಗಿತ್ತು, ಒಂದು ದಿನ ಮಾತ್ರವೇ ಆರಾಧಿಕರಾಗಿ, ಸೊ ಆ ಭಾನುವಾರ ಪರಿಶುದ್ಧ ದಿನದಂದು ನಾವು ದೇವರ ಸನ್ನಿಧಾನಕ್ಕೆ ಹೋಗಿ ಸ್ತೋತ್ರ ಎಂಬುದಾಗಿ ಸಲ್ಲಿಸಿದ್ರೆ ಅದು ವ್ಯರ್ಥವೇ ಸರಿ. ಪ್ರತಿದಿನ ಪ್ರತಿ ಕ್ಷಣ ನಾವು ದೇವರ ಹತ್ತಿರವಾಗಿಯೇ ಜೀವಿಸ್ಬೇಕು. ಆಮೇಲೆ ಇಹಲೋಕದ ಯಾತ್ರೆ ಪ್ರಿಯರೇ, ಅನೇಕ ಭಯಂಕರವಾದ ಕೃತ್ಯಗಳು ನಡೀತಾ ಇದೆ. ಊಹಿಸಿಕೊಳ್ಳಲಿಕ್ಕೂ ಸಾಧ್ಯ ಆಗ್ತಿಲ್ಲ ಯಾವಾಗ ಏನು ಯಾರಿಗೇನಾಗುತ್ತೆ ಎಂಬುದಾಗಿ. ಅಂತ ಭಯಂಕರ ಸ್ಥಿತಿಯಲ್ಲಿರುವಂತ ನಾವು ದೇವರ ಹತ್ತಿರ ನ್ಯೂನ್ಯ ಸಹವಾಸವಾಗಿದ್ರೆ, ನನ್ನ ದೇವರು ನಮ್ಮ ಹತ್ತಿರ ಇರುವಾಗ, ನನ್ನೊಳಗೆ ಜೀವಿಸ್ತಾ ಇರುವಾಗ, ದೇವರು ನಮ್ಮನ್ನ ಕೇಡಿನಿಂದ
ತಪ್ಪಿಸಿ ರಕ್ಷಿಸುವಂತ ದೇವರಾಗಿದ್ದಾರೆ. ಆಮೇಲೆ ದೇಶದ ಎಷ್ಟೋ ಭಯಂಕರವಾದ ರೋಗಗಳು ಬರ್ತಾ ಇದೆ, ಇದ್ದಕ್ಕಿದ್ದಾಗೆ ಮರಣಿಸ್ತಾ ಇದ್ದಾರೆ ಪ್ರಿಯರೇ. ಆದರೆ ನೀನು ದೇವರ ಬಳಿಯಲ್ಲಿದೆಯಾ? ದೇವರ ಸಮೂಹದಲ್ಲಿದೆಯಾ? ದೇವರು ಕಾಪಾಡಬೇಕು, ದೇವರು ಧೈರ್ಯಪಡಿಸ್ಬೇಕು, ದೇವರೆಲ್ಲವನ್ನು ಮಾಡಬೇಕು. ಎಲ್ಲವನ್ನು ಮಾಡ್ಬೇಕಂದ್ರೆ ಮೊದಲು ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ತಾ ಇರುವಂತಹ ನಾವು ದೇವರ ಹತ್ತಿರದಲ್ಲಿಯೇ ಜೀವಿಸ್ಬೇಕು. ಆಮೇನ್, ಹಲ್ಲೆಲೂಯಾ. ನಾವು ಯಾವಾಗ ದೇವರ ಸಮೂಹವಾಗಿ ಸಮ್ಮುಖದಲ್ಲಿ ಒಂದು ಸಹ ಸಂಬಂಧದಿಂದ, ಐಕ್ಯತೆ ಉಳ್ಳವರಾಗಿ, ಅನ್ಯೋನ್ಯ ಸಂಬಂಧದಿಂದ ನಾವು ದೇವರ ಬಳಿಯಲ್ಲೇ, ದೇವರ ಹತ್ತಿರದಲ್ಲಿ ಇರ್ತೇವೋ, ದೇವ್ರು ನಮ್ಮ ಹತ್ತಿರ ಇರ್ತಾರೆ, ಯಾವ ಕೇಳಿಗೂ ಅಂಜ ಕಾರಣವಿಲ್ಲ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ನೀವು ಎಂಥ ಪರಿಸ್ಥಿತಿಗಳನ್ನ ಎದುರಿಸ್ತಾ ಇದ್ದೀರೋ ನನಗೆ ಗೊತ್ತಿಲ್ಲದೆ ಇರಬಹುದು, ನನ್ನ ಕರ್ತಾದಿ ಕರ್ತನಿಗೆ ಗೊತ್ತು. ಈ ವಾಕ್ಯ ಜೀವವುಳ್ಳ ಮಾತುಗಳನ್ನ ನೀವು ಕೇಳಿಸ್ಕೊಳ್ತಾ ಇರೋದಾದ್ರೆ, ಯಾವ ಅಪಾಯದಲ್ಲಿದ್ದೀರೋ ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳ್ರಿ. ಎಂಥ ಸ್ಥಿತಿಯಲ್ಲಿ ಬಿದ್ದು ಹೋಗಿದ್ದೀರೋ ಮತ್ತೆ ಎದ್ದೇಳ್ರಿ, ದೇವರ ಸಮ್ಮುಖಕ್ಕೆ ಬನ್ನಿ, ದೇವರಿಗೆ ಹತ್ತಿರವಾಗಿ ಜೀವಿಸಿ. ಖಂಡಿತವಾಗಿ ಎಲ್ಲ ಪರಿಸ್ಥಿತಿಗಳನ್ನ ಬದಲಾಯಿಸಲಿಕ್ಕೆ ಶಕ್ತನ ಅಂತ ದೇವರಾಗಿದ್ದಾರೆ. ಆಮೇನ್. ಏನೇ ವಿಜ್ಞಾಪನೆಗಳು ನಮಗೆ ತಿಳಿಸಿಕೊಡಿ, ನಿಮಗಾಗಿ ನಾವು ಪ್ರಾರ್ಥಿಸಲಾಗಿದೆ. ಪ್ರಾರ್ಥನೆ. ಪರಿಶುದ್ಧನಾಂತ ದೇವರ ಮಹೋನ್ನತನೇ ಸ್ತೋತ್ರ. ಕೇಡಿನಿಂದ ತಪ್ಪಿಸುವಂತ ದೇವರು, ಕಾಪಾಡಲಿಕ್ಕೆ ಶಕ್ತನಾಂತ ದೇವರಪ್ಪ. ಅನೇಕ ಸಂದರ್ಭ ನಿಮಗೆ ದೂರವಾಗಿ ಜೀವಿಸಿ ಅನೇಕ ಅಪಾಯಗಳನ್ನ ಅಪ್ಪ ನಾವು ಅನುಭವಿಸ್ತಾ ಇರ್ತೇವೆ. ಈ ವಾಗ್ದಾನವನ್ನ, ಈ ವಾಕ್ಯವನ್ನ ನಾವು ಕೇಳ್ತಾ ಇರಿಸ್ಕೊಳ್ತಾ ಪ್ರತಿಯೊಬ್ಬರನ್ನ ಜೀವದಲ್ಲಿ ನಡೆಸಿ ನನಗೆ ಹತ್ತಿರವಾಗಿ ಜೀವಿಸುವಂತ ಕೃಪೆಗಳು. ವಾಗ್ದಾನಕ್ಕೆ ಎಲ್ಲರನ್ನ ಆಶಿಸ್ಸು ಬಲಪಡಿಸಿ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಜೀವವುಳ್ಳ ಪರಲೋಕದ ತಂದೆಗೆ. ಆಮೇನ್. ಪ್ರೈಸ್ ದ ಲಾರ್ಡ್.